ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಶ್ರೀನಿವಾಸ ಮಾನೆ ಸಾಹೇಬರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತಿದ್ದು, ಈ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಾಸಕರ ಒಂದು ಸವಿ ನೆನಪಿಗಾಗಿ ನಾವು ಪ್ರತಿ ಶಾಲೆಯಲ್ಲಿ ಸುಮಾರು ಒಂದು ನಮ್ಮ ತಾಲೂಕಿನಾದ್ಯಂತ ಶಾಲೆ ಸುಮಾರು ಒಂದು 75 ಶಾಲೆಗಳಿಗೆ ಸಸಿ ನೆಡುವ ಕಾರ್ಯಕ್ರಮ ಮುಖಾಂತರ ಈ ಶಾಸಕರ ಜನ್ಮದಿನಾಚರಣೆ ಆಚರಿಸಲಾಗುತ್ತಿದ್ದು, ಹಾಗೂ ಮತ್ತು ಹನಗಲ್ ತಾಲೂಕಿನಾದ್ಯಂತ ಎಲ್ಲ ಯುವಕರು ಮತ್ತು ಎಲ್ಲ ಕಾರ್ಯಕರ್ತರು ಹನಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ಲಡ್ ಡೊನೇಟ್ ಮಾಡ್ತಾಯಿದ್ರು. ಅದು ಶಾಸಕರು ಒಂದು ಅರ್ಥಪೂರ್ಣವಾಗಿ ಶಾಸಕರ ಬರ್ತಡೇ ಆಗಬೇಕಂತಂದು ಎಲ್ಲರೂ ಕೂಡಿಕೊಂಡು ಎಲ್ಲ ಸಹ ನಮ್ಮ ತಾಲೂಕಿನ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡಿಕೊಂಡು ಈ ಜನ್ಮದಿನಾಚರಣೆ ಆಚರಿಸ್ತಾ ಇದ್ದೇವೆ. ನನ್ನ ಹೆಸರು ಮೊಹಮ್ಮದ್ ನಾಯಕರಾದಂಥ ಸನ್ಮಾನ್ಯ ಶ್ರೀನಿವಾಸ ಮಾನೆ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಸಲುವಾಗಿ ಇವತ್ತಿನ ದಿವಸ ಹನಗಲ್ ತಾಲೂಕಿನಾದ್ಯಂತ ಮತ್ತು ಈ ಒಂದು ಬಾಳೆಂಬಡಿ ಗ್ರಾಮದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು 5,000 ಸಸಿಗಳನ್ನು ಹನಗಲ್ ತಾಲೂಕಿನ ಎಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಈ ಒಂದು ಸಸಿ ನೆಡುವ ಕಾರ್ಯಕ್ರಮ ಮೂಲಕ ಮತ್ತು ರಕ್ತದಾನ ಕೊಡುವ ಮೂಲಕ ಆ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆದ ಕಾರಣ ಎಲ್ಲ ಮುದ್ದು ಮಕ್ಕಳು ಮತ್ತು ಸಹ ಶಿಕ್ಷಕರು ಮುಖಂಡರು ಎಲ್ಲರೂ ಸೇರಿ ಈ ಒಂದು ಬಾಳೆಂಬೆಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹುಟ್ಟುಹಬ್ಬದ ಅಂಗದ ಸಲುವಾಗಿ ಈ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ತಮ್ಮೆಲ್ಲರಿಗೂ ವಂದನೆಗಳು. ತಾಲೂಕು ಪಂಚಾಯತ್ ಅಧ್ಯಕ್ಷರು ಬಾಳೆಂಬೆಡ. ಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ ಮಾನೆ ಸಾಹೇಬ್ರ ಈ ಒಂದು 50ನೇ ವರ್ಷದ ಒಂದು ಜನ್ಮದಿನವನ್ನು 5,000 ಸಸಿಗಳನ್ನು ನೆಡುವ ಮುಖಾಂತರ ಅತ್ಯಂತ ವಿನೂತನವಾಗಿ ಈ ಒಂದು 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಗ್ತದೆ ಹನಗಲ್ ತಾಲೂಕಿನ ತುಂಬ. ಅದೇ ರೀತಿಯಾಗಿ ಈ ಒಂದು ಹುಟ್ಟುಹಬ್ಬಕ್ಕೆ 500 ಯೂನಿಟಿನ ಒಂದು ರಕ್ತದಾನ ಶಿಬಿರ ಕೂಡ ನಮ್ಮ ಹನಗಲ್ ಆಸ್ಪತ್ರೆಯಲ್ಲಿ ಕೂಡ ನಡೀತಾ ಇದೆ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಅನೇಕ ಸ್ಪರ್ಧೆಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಅನೇಕ ನೇತ್ರದಾನದ ಒಂದು ಹೆಸರುಗಳನ್ನು ಮತ್ತು ದೇಹದಾನದ ಹೆಸರುಗಳನ್ನು ಮತ್ತು ಅನೇಕ ಈ ಒಂದು ಮಹಿಳೆಯರಿಗೆ ಉದ್ಯೋಗದ ಅವಕಾಶಗಳ ಒಂದು 50ನೇ ವರ್ಷದ ಒಂದು 50 ಕಾರ್ಯಕ್ರಮಗಳನ್ನು ಈ ವರ್ಷದ ಇಡೀ ಕೂಡ ಮಾಡುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಯಾವುದೇ ರೀತಿ ವಿಜೃಂಭಣೆ ಇಲ್ಲದೆ ಈ ಒಂದು ಪರಿಸರ ಕಾಳಜಿಯನ್ನು ಮೆರೆಯುವಂಥ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಅಭಿಮಾನಿಗಳು ಅವರ ಒಂದು ಹುಟ್ಟುಹಬ್ಬಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಈ ಒಂದು ಸರ್ಕಾರಿ ಶಾಲೆಯಲ್ಲಿ ನಾವು ಯಾವಾಗೂ ಕೂಡ ನಮ್ಮ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಅವರು ತುಂಬ ನಮ್ಮ ಸಹಕರಿಸಿ ಅವರು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಮತ್ತು ಮುಖ್ಯೋಪಾಧ್ಯಾಯರಿಗೂ ಹಾಗೂ ಸಹ ಶಿಕ್ಷಕರಿಗೂ ಅವರ ಒಂದು ಅಭಿಮಾನಿಗಳು ಕೂಡ ತುಂಬ ಧನ್ಯವಾದ ಸಲ್ಲಿಸುತ್ತಾ ಈ ಒಂದು ನನ್ನ ಅನಿಸಿಕೆಯನ್ನು ಮುಕ್ತಾಯ ಮಾಡ್ತಿದ್ದೀನಿ. ನನ್ನ ಹೆಸರು ಸಂತೋಷ್ ದುನ್ನಣ್ಣವರು.